ನಮಸ್ತೆ. ಓಯಾಸಿಸ್ ಬದುಕು ಭಾವನೆ ಯಶಸ್ಸು ಬರಡಾದ ಬದುಕಿಗೆ 23 ಸ್ಫೂರ್ತಿಯ ಚಿಲುಮೆಗಳು ಬರ್ದಿರೋದು ಗಿರೀಶ ಶ್ರೀಪಾದ ಮೇವುಂಡಿಯವರು. ಬನ್ನಿ ಹೊಸ ಚಾಪ್ಟರ್ನ ಇವಾಗ ಓದೋಣ. ಚಾಪ್ಟರ್ನ ಹೆಸರು ಬದುಕಿನ ಓಟದಲ್ಲಿ ವಿರಾಮವೂ ಇರಲಿ. ಬದುಕಿನ ಓಟದಲ್ಲಿ ಸ್ವಲ್ಪ ರೆಸ್ಟ್ ಕೂಡ ಇರಲಿ. ಆ ರೆಸ್ಟ್ ಏನು, ಹೇಗೆ ಅಂತ ನೋಡೋಣ. ಜೀವನದ ಓಟದಲ್ಲಿ ನೀವು ಬಳಲಿದ್ದರೆ ಸ್ವಲ್ಪ ವಿರಾಮಿಸಿ, ಹೊರತು ಓಡುವುದನ್ನು ಬಿಡಬೇಡಿ. ಲೈಫಲ್ಲಿ ನೀವೇನಾದ್ರೂ ತುಂಬಾ ಟಯರ್ಡ್ ಆಗ್ಬಿಟ್ಟಿದ್ರೆ ಒಂದ್ ಸ್ವಲ್ಪ ನಿಧಾನ ಮಾಡಿ, ಆದ್ರೆ ಓಡೋದನ್ನ ಮಾತ್ರ ಸ್ಟಾಪ್ ಮಾಡಬೇಡಿ. ಆಧುನಿಕತೆಯ ಸಂಕೀರ್ಣತೆ ಹಾಗೂ ಹಣ ಸಂಪಾದನೆಯ ತೀವ್ರ ಸ್ಪರ್ಧೆಯಲ್ಲಿ ಇಂದು ನಾವೆತ್ತ ಕಡೆ ಸಾಗುತ್ತಿದ್ದೇವೆ ಅಂತ ಪರಿಶೀಲನೆ ಮಾಡೋಕ್ಕೂ ಕೂಡ ನಮ್ಗೆ ಸಮಯ ಇಲ್ಲ. ಈ ಗೊತ್ತು ಗುರಿ ಇಲ್ಲದೆ ಓಟದಲ್ಲಿ ಈ ಬದುಕು ಅಂದರೆ ಏನು, ಏತಕ್ಕಾಗಿ ಈ ಬಿಡುವಿಲ್ಲದ ಓಟ, ಈ ಓಟಕ್ಕೆ ಕೊನೆ ಎಂದು, ಈ ಓಟಕ್ಕೆ ಯಾವತ್ತು ಕೊನೆ ಎಂಬ ಈ ಮೂಲಭೂತ ಪ್ರಶ್ನೆಗಳನ್ನು ಕೇಳಿದ ಹಾಗೂ ಕೇಳಿದರೂ ಉತ್ತರಗಳನ್ನು ಗ್ರಹಿಸದಷ್ಟು ನಾವು ಕಾರ್ಯನಿರತರಾಗಿದ್ದೇವೆ. ವಿಪರ್ಯಾಸ ಏನಂದ್ರೆ ಈ ಬಿಡುವಿಲ್ಲದ ಓಟದಲ್ಲಿ, ಅಂದರೆ ದುಡಿತದಲ್ಲಿ, ಆ ದುಡಿತದ ಅನುಕೂಲತೆಗಳೇನು, ದುಷ್ಪರಿಣಾಮಗಳೇನು ಎಂಬುದನ್ನು ಕೂಡ ನಾವು ಲೆಕ್ಕಾಚಾರ ಹಾಕಲು ನಮ್ಮಲ್ಲಿ ಸಮಯ ಇಲ್ಲ. ಇನ್ನು ಬದುಕಿನ ಬಗ್ಗೆ ಓಕೆ ಅಂದ್ರೆ ನಮಗೆ ಅದಕ್ಕೆ ಟೈಮೇ ಇಲ್ಲ. ಇನ್ನು ಬದುಕಿನ ವಿವಿಧ ಆಯಾಮಗಳಾದ ಕುಟುಂಬ, ಸಮಾಜ, ನಿರ್ವಹಣೆ, ಸ್ನೇಹ, ಸಂಬಂಧ, ಬೆಸುಗೆ, ವೈಯಕ್ತಿಕ ಆರೋಗ್ಯ, ಅಭಿರುಚಿ, ಆಹಾರ, ವಿಹಾರ, ಸಂಸ್ಕೃತಿ, ಪರಂಪರೆ ಹಾಗೂ ಮನೋರಂಜನೆ ಜೊತೆಗೆ ಉನ್ನತ ಮಾನವೀಯ ಮೌಲ್ಯಗಳಾದ ಪ್ರೀತಿ, ವಿಶ್ವಾಸ, ದಯೆ, ಕರುಣೆ, ಸಹಾಯ, ಸಹಕಾರ ಮುಂತಾದವುಗಳು ಕೂಡ ಕ್ರಮೇಣ ಮಾಯ ಆಗ್ತಾ ಇದೆ. ಪಾಶುತ್ವವನ್ನು ಕಳಚಿ ನಾಗರಿಕ ಮನುಷ್ಯನಾಗಲು ಲಕ್ಷಾಂತರ ವರ್ಷಗಳ ಸಮಯ ತಗೊಂಡು ವಿಕಸಿತಗೊಂಡ ಮಾನವನ ಈ ವಿಕಸನದ ಮೂಲ ಉದ್ದೇಶವೇ ಉಳಿದ ಜೀವ ಸಂಕುಲಗಳಿಗಿಂತ ಬೌದ್ಧಿಕವಾಗಿ ವಿಕಸನ ಹೊಂದಿ ಉಳಿದೆಲ್ಲ ಜೀವಿಗಳು ಎದುರಿಸುತ್ತಿರುವ ಭಯ, ಅನಿಶ್ಚಿತತೆ, ಹಸಿವು ಹಾಗೂ ಅಸುರಕ್ಷತೆಗಳಿಂದ ಹೊರಬಂದು ಉತ್ತಮವಾದ ಹಾಗೂ ಉನ್ನತವಾದ ಜೊತೆಗೆ ನೆಮ್ಮದಿಯಿಂದ ಕೂಡಿದ ಬಾಳನ್ನು ಬದುಕಬೇಕಲ್ಲವೇ. ಅಂದ್ರೆ ನಾವು ಆದಿಮಾನವರಿಂದ ಇವತ್ತು ಮಾನವನಾಗಿ, ಮನುಷ್ಯರಾಗಿ ಲಕ್ಷಾಂತರ ಜೀವರಾಶಿಗಳನ್ನ ದಾಟಿ ಬಂದು ಇವತ್ತು ಇಷ್ಟೊಂದು ದೊಡ್ಡದಾದಂತಹ ಜೀವ ಸಂಕುಲಗಳಲ್ಲಿ ಬೌದ್ಧಿಕವಾಗಿ ಕೂಡ ನಾವೇ ಮನುಷ್ಯರೇ ಶ್ರೇಷ್ಠವಾದ ಸ್ಥಾನದಲ್ಲಿ ಇದ್ದಾರೆ. ಆದ್ರೂ ಕೂಡ ಹಾಗಿದ್ಮೇಲೆ ಎಷ್ಟೊಂದು ಚೆನ್ನಾಗಿ ಬದುಕ್ಬೇಕಿತ್ತಲ್ಲ, ಆದ್ರೆ ಉತ್ತಮವಾಗಿ ಬದುಕು ಮಾತ್ರ ಯಾಕಿಲ್ಲ? ಎಲ್ಲ ಅಪ್ಡೇಟ್ ಆಗಿದೆ, ಆದ್ರೆ ನಮ್ಮ ಬದುಕಲ್ಲಿ ಮಾತ್ರ ನಾವು ಅಪ್ಡೇಟ್ ಆಗಿಲ್ಲ. ವಿಪರ್ಯಾಸ ಏನಂದ್ರೆ ನಾವೀಗ ಇದಕ್ಕೆ ವಿರುದ್ಧವಾಗಿ ಬದುಕ್ತಾ ಇದ್ದೀವಿ. ಈ ದುಡಿತದ ಓಟದಲ್ಲಿ ಬಿಡುವಿಲ್ಲದೆ ಹಾಗೂ ಶಾಂತಿ ನೆಮ್ಮದಿಗಳಿಲ್ಲದೆ ಪಶುಗಳಿಗಿಂತ ಕೀಳಾಗಿ ಬದುಕುತ್ತಿದ್ದೇವೆ. ಇವತ್ತು ಅನಾರೋಗ್ಯ, ಖಿನ್ನತೆ, ಆತಂಕ, ಹತಾಶೆ, ನಿರಾಶೆ, ಆತ್ಮಹತ್ಯೆ ಹಾಗೂ ಹೆಚ್ಚುತ್ತಿರುವ ಮನೋದೈಹಿಕ ವ್ಯಾಧಿಗಳು, ಇದರಿಂದ ಊಟಕ್ಕಿಂತಲೂ ಹೆಚ್ಚಾಗಿ ಔಷಧಿಗಳು ಜಾಸ್ತಿ ಆಗಿದೆ. ಇವತ್ತು ನಮ್ಮ ಮನೆಯಲ್ಲಿ ಊಟಕ್ಕಿಂತ ಜಾಸ್ತಿ ಟ್ಯಾಬ್ಲೆಟ್ಸ್ಗಳೇ ಆಗ್ಬಿಟ್ಟಿರುತ್ತೆ. ನೀವು ಅಬ್ಸರ್ವ್ ಮಾಡಿದ್ರೆ ಡ್ರೈ ಫ್ರೂಟ್ಸ್ ಇರೋ ಜಾಗದಲ್ಲಿ ಟ್ಯಾಬ್ಲೆಟ್ಸ್ಗಳ ಬಾಕ್ಸ್ಗಳು ಇಟ್ಟಿರ್ತೀವಿ, ಫ್ರೂಟ್ಸ್ ಇರೋ ಜಾಗದಲ್ಲಿ ಸಿರಪ್ಗಳು ಇಟ್ಟಿರ್ತೀವಿ. ಅಂದ್ರೆ ಅಷ್ಟೊಂದು ಇವತ್ತು ಊಟ ಬದಲು ಔಷಧಿನೇ ಇವತ್ತು ಊಟ ಆಗಿ ತಿಂತಾ ಇದೀವಿ. ಯಾಕಂದ್ರೆ ಅಷ್ಟೊಂದು ನಾವು ನಮ್ಮ ಆರೋಗ್ಯವನ್ನ ಕಳ್ಕೊಂಡ್ಬಿಟ್ಟಿದೀವಿ. ಈವನ್ ಡಿಪ್ರೆಷನ್ ಆಗಿರ್ಬೋದು, ಮಾನಸಿಕ, ಭಾವನಾತ್ಮಕ, ದೈಹಿಕವಾಗಿ ಕೂಡ ನಾವಿವತ್ತು ಕುಗ್ಗ್ ಹೋಗಿದ್ದೀವಿ. ಇವಿಷ್ಟು ಅಲ್ಲದೆ ನಮ್ಮ ಬದುಕಿನ ಮೇಲೆ ಇನ್ನೂ ಹೆಚ್ಚಿನ ದುಷ್ಪರಿಣಾಮಗಳನ್ನ ಬೀರ್ತಾ ಇರೋದನ್ನ ಪರಿಶೀಲಿಸಿ ನೋಡಿದಾಗ ಮಾನವೀಯ ಮೌಲ್ಯಗಳು ಕುಸಿತಾ ಇದೆ. ಮಾನವೀಯತೆ ಕೂಡ ಇವತ್ತು ಮಾಯ ಆಗ್ತಾ ಇದೆ. ರೋಡಲ್ಲೇ ಕೊಲೆಗಳು, ಪ್ರಾಣಿಗಳನ್ನ ಇವತ್ತು ಸಾಯಿಸ್ತಾ ಇದ್ದಾರೆ. ಕೋಪ ಬಂದ್ರೆ ಎಷ್ಟೊಂದು ಕೆಲವೊಂದು ವಿಡಿಯೋಗಳು ನೋಡ್ಬಿಟ್ರೆ ಯಪ್ಪ ಇವ್ರು ನಿಜವಾಗ್ಲೂ ಮನುಷ್ಯರ ಅಂತ ಅನ್ಸುತ್ತೆ. ಇಷ್ಟು ಹೋಗ್ಬಿಟ್ಟಿದ್ಯಾ ಮಾನವೀಯತೆ ಅಂತ ಅನ್ಸುತ್ತೆ. ನಾಯಿ ಬೊಗಳ್ತಾ ಇದೆ ಅಂದ್ಬಿಟ್ಟು ಆ ಒಂದು ನಾಯಿನ ಕಾಲಿಟ್ಕೊಂಡು ತಿರುಗಿಸಿ ಎಸ್ದಿದ್ದಾಗಿರ್ಬೋದು. ಅಂಡ್ ಒಂದ್ ವಿಡಿಯೋ ನೋಡಿದ್ದೆ, ಮೈ ಜುಮ್ ಅಂದಿತ್ತು ನನ್ಗೆ ಸುಮಾರು ಹಿಂದೆ. ಅದೇನಂದ್ರೆ ಒಂದ್ ಆಟ ಆಡಕ್ಕೆ, ಅಂದ್ರೆ ಈ ಹುಡುಗರು ಯಂಗ್ಸ್ಟರ್ಸ್ಗಳು ಆಟ ಆಡಕ್ಕೆ, ಕಾಲೇಜ್ ಹುಡುಗರು ನಾಯಿಗೆ ದಾರ ಕಟ್ಬಿಟ್ಟು ಅದನ್ನ ಕುತ್ತಿಗೆ ಕಟ್ಬಿಟ್ಟು ಗಿರ್ಗಿಟ್ಲೆ ತರ ತಿರುಗಿಸ್ತಾ ಇದ್ರು. ಅದೆಲ್ಲ ಎಷ್ಟು ಮೈ ಜುಮ್ ಅನ್ನತ್ತೆ ಅಂದ್ರೆ ಅದೊಂದು ಪ್ರಾಣ ಅಲ್ವಾ. ಅಂದ್ರೆ ಒಂದು ಪ್ರಾಣಕ್ಕೆ ನೋವು ಆಗ್ತಾ ಇದೆ ಅನ್ನೋ ಪ್ರಜ್ಞೆನೇ ಇಲ್ಲದೆ ಇರೋ ಅಷ್ಟು ನಾವು ಮನುಷ್ಯರಾಗಿದ್ದೀವಿ. ಆದ್ರೆ ನಿಜವಾಗ್ಲೂ ನಾವು ಮನುಷ್ಯರಲ್ಲ. ಸೊ ಈ ತರ ನಾವು ಮನುಷ್ಯರ ನಡುವೆ ಮೋಸ, ಹಿಂದೆಯಿಂದ ಬೆನ್ನಿಗೆ ಚೂರಿ ಹಾಕೋದು, ಒಬ್ರ ಏಳಿಗೆನ ಸಹಿಸದೇ ಇರೋದು, ಒಂಥರ ಮಾನವೀಯ ಗುಣಗಳೇ ಇವತ್ತಿಲ್ಲ. ಬಸವಣ್ಣ, ಬುದ್ಧ, ಮಹಾವೀರ, ಮಹಾತ್ಮ ಗಾಂಧೀಜಿ, ಯಾರೇ ಆಗಿರ್ಬೋದು, ಎಷ್ಟು ಮಾನವೀಯ ಗುಣಗಳು ಬೇಕು ನಮಗೆ ಅಂತ ಹೇಳಿದ್ರು ಸಹ ಇವತ್ತು ನಾವು ಅದನ್ನೆಲ್ಲ ಮರೆತು
ಬದುಕ್ತಾ ಇದ್ದೀವಿ, ಮಾನವೀಯ ಮೌಲ್ಯಗಳೇ ಇಲ್ಲದೆ ಬದುಕ್ತಾ ಇದ್ದೀವಿ. ರೋಡಲ್ಲಿ ಏನೇ ಪ್ರಾಬ್ಲಮ್ ಆಗ್ತಿದ್ರು ಅದನ್ನ ಕಾಪಾಡಕ್ ಹೋಗದೇ ಇರೋಷ್ಟು ಬದುಕ್ತಾ ಇದ್ದೀವಿ. ಆದ್ರೆ ಇವತ್ತಿಗೂ ಮಾನವೀಯ ಮೌಲ್ಯಗಳು ಕೂಡ ಉಳಿದಿದೆ, ಇಲ್ಲ ಅಂತ ನಾನು ಹೇಳಲ್ಲ. ಯಾಕಂದ್ರೆ ಸುಮಾರು ಕಡೆ ಅದಕ್ಕೆ ಎದ್ದು ನಿಂತು ಧ್ವನಿ ಎತ್ತಿರುವಂತವ್ರು ಇದ್ದಾರೆ, ಅದನ್ನ ಕಾಪಾಡಿರುವಂತವ್ರು ಇದ್ದಾರೆ. ಆದ್ರೆ ಕುಸಿತಾ ಇದೆ, ಕಡಿಮೆ ಆಗ್ತಾ ಇದೆಯಲ್ವಾ. ಆ ಥರದವ್ರು ಇದ್ದಾರೆ, ಈ ಥರದವ್ರು ಇದ್ದಾರೆ ಅನ್ನೋದಕ್ಕಿಂತ ಮಾನವೀಯ ಗುಣಗಳನ್ನ ಬಿಟ್ಟಿರೋರು ಇರೋದಕ್ಕೆ ಹೇಗ್ ಸಾಧ್ಯ? ಹಾಗಿದ್ರೆ ಮನುಷ್ಯರಲ್ಲ ಅಲ್ವಾ? ಯಾಕೆ ಅಂದ್ರೆ ಜೀವನದಲ್ಲಿ ಉದ್ದೇಶ ಇಲ್ಲ, ಏನ್ ಮಾಡ್ಬೇಕು ಗೊತ್ತಿಲ್ಲ, ಓಡ್ತಾ ಇದೀವಿ. ಸೊ ಹಾಗಾಗಿ ಮಾನವೀಯ ಮೌಲ್ಯಗಳು ಕುಸಿತಾ ಇದೆ, ಬದುಕು ಒಂಥರ ಮಿಷಿನ್ ಆಗ್ಬಿಟ್ಟಿದೆ, ಗುರಿ ಉದ್ದೇಶಗಳು ಮಾಯ ಆಗ್ತಾ ಇದೆ. ಇನ್ನೊಬ್ರಿಗೆ ತೋರ್ಸಕ್ಕೋಸ್ಕರ ನಾವು ಗುರಿಗಳನ್ನ ಇಟ್ಕೊಂತಿದ್ದೀವಿ. ನಮ್ಗೆ ಯಾರಾದ್ರೂ ಹೊಗಳಿದ್ರೆ ಸಾಕು ಮೇಲ್ ಹೋಗ್ಬಿಡೋದು, ಹೊಗಳಿದ್ರೆ ಸಾಕು ಅದನ್ನೇ 100 ಜನಕ್ಕೆ ಹೇಳ್ಕೊಂಡು ಓಡಾಡೋದು. ನಮ್ಗೆ ಯಾರಾದ್ರೂ ಹೊಗಳಿದ್ರೆ, ನಮ್ಗೆ ಯಾರಾದ್ರೂ ಗೌರವ ಕೊಡ್ತಾ ಇದ್ರೆ ನಾವು ಹಂಗೆ ಅದೇ ಇದ್ರಲ್ಲಿ ಮೇಂಟೈನ್ ಮಾಡೋದು. ಒಂಥರ ಈ ಎಲ್ಲಾ ಆಸೆಗಳಿಗೆ ನಾವಿವತ್ತು ಏನು ಗುಲಾಮರಾಗ್ಬಿಟ್ಟು ಒಂಥರ ಭ್ರಮೇಲ್ ಬದುಕ್ತಾ ಇದ್ದೀವಿ. ಓ, ನನಗೆ ಯಾರೋ ಏನೋ ಹೊಗಳಿದ್ರು, ಸೊ ನೀನ್ ಇವಾಗ ನನ್ಗೆ ಅದಕ್ಕೆ ಏನು ಬೇರೆಯವ್ರು ಹೆಂಗ್ ನನ್ನ ನೋಡ್ತಿದ್ದ ನೀನು ಹಂಗೆ ನೋಡ್ಬೇಕು ಅನ್ನೋ ತರ. ಅಗತ್ಯನೇ ಇಲ್ಲ. ಬಹಳ ಸಿಂಪಲ್ ಆಗಿರೋದು ಕ್ರಿಟಿಕಲ್ ಆಗಿ ಮಾಡ್ಕೊಂಡು ಇವತ್ತು ಅನಾವಶ್ಯಕ ಮಾತುಗಳು, ಅವಶ್ಯಕತೆ ಇಲ್ಲದೆ ಇರುವಂತಹ ವಿಚಾರಗಳು. ಸುಮ್ಮನೆ ಯೋಚನೆ ಮಾಡಿದ್ರೆ, ನಮ್ ಕೆಲ್ಸದಲ್ಲಿ ನಾವು ಯೋಚನೆ ಮಾಡಿದ್ರೆ ಸಾಕು, ನಾವೆಷ್ಟು ಮಾನವೀಯ ಗುಣಗಳನ್ನೂ ಕಳ್ಕೊಂಡಿದೀವಿ, ಭಾವನಾತ್ಮಕ ಗುಣಗಳನ್ನ ಕಳ್ಕೊಂಡಿದೀವಿ. ಮೇಜರ್ ಆಗಿ ಪೇಷನ್ಸು, ಪೀಸು ಹಾಳಾಗ್ತಾ ಇದೆ. ನಮ್ಮ ಕೆಲ್ಸದ ಮೇಲೆ ಫೋಕಸ್ ಹೋಗ್ತಾ ಇದೆ, ಜೀವನದ ಮೇಲೆ ನಮ್ಮ ಗುರಿ ಉದ್ದೇಶಗಳು ಮಿಸ್ ಆಗ್ತಾ ಇದೆ. ಯಾಕೆ? ಬಿಕಾಸ್ ಜೀವನದಲ್ಲಿ ಗುರಿ ಉದ್ದೇಶದ ಕಡೆ ಚಿಂತೆ ಮಾಡುವಂತಹ ಚಿಂತನೆಗಳೇ ಇವತ್ತು ಮಾಯ ಆಗ್ತಾ ಇದೆ. ಸಮಷ್ಟಿ ಪ್ರಜ್ಞೆ ಮಾಯ ಆಗ್ತಾ ಇದೆ. ಎಲ್ಲರಲ್ಲೂ ಕೂಡ ವೈಯಕ್ತಿಕ ಲಾಭಗಳ ಮೇಲೆ ಮಾತ್ರ ಇವತ್ತು ಜನ ನಮ್ ಜೊತೆಲಿ ಇರ್ತಾರೆ, ಅಥವಾ ನಾವು ಅವ್ರ ಜೊತೆಲಿ ಇರ್ತೀವಿ, ಅಥವಾ ಬರೀ ಲಾಭಕ್ಕೆ ಆಸೆ ಬರ್ತಿದ್ದಾರೆ ಹೊರತು ಯಾವುದೋ ಒಂದು ಉದ್ದೇಶಕ್ಕೋಸ್ಕರ ಇವತ್ತು ಯಾರು ನಿಲ್ತಾ ಇಲ್ಲ. ಹಣ ಗಳಿಸುವ ಅಂತ ಒಂದು ವಿವಿಧ ಆಯಾಮಗಳನ್ನ ಆಸ್ವಾದಿಸದ ಸ್ಥಿತಿಗೆ ಇವತ್ತು ನಾವು ಹೋಗ್ಬಿಟ್ಟಿದೀವಿ. ಸಂತಸ, ನೆಮ್ಮದಿಯ ಪ್ರಯಾಣ ಕುಸಿದುಕೊಂಡು ಎಲ್ಲದರಲ್ಲೂ ಕೂಡ ನಮ್ಗೆ ಸುಸ್ತಾಗಿದೆ. ಈ ದುಷ್ಪರಿಣಾಮಗಳನ್ನ ಪರಿಶೀಲಿಸಿದಾಗ ಇವೆಲ್ಲ ಮಾನವ ಜನಾಂಗವನ್ನು ಅಪಾಯದಲ್ಲಿ ಕಳಿಸ್ತಾ ಇದೆ ಅನ್ನೋದು ತಾನೇ ನಮ್ಗೆ ಅರ್ಥ ಆಗ್ಬೇಕು. ಈ ರೀತಿಯ ವಿಕಸನವು ಜೀವನದ ಪ್ರಗತಿಪರ ವಿಕಸನ ಅಲ್ಲ. ಇದು ಜೀವನದ ಪ್ರಗತಿಪರ ವಿಕಾಸ ಅಲ್ಲ. ಇವೆಲ್ಲ ಕೂಡ ಜೀವನದ ಆಪೋಸಿಟ್ ಹೋಗ್ತಾ ಇದೆ. ಹಿಂದೆ ಅಲ್ಪ ಸಂಪನ್ಮೂಲ ಹಾಗೂ ಸೀಮಿತ ಅಗತ್ಯತೆಯ ಮಧ್ಯದಲ್ಲೂ ಕೂಡ 100 ವರ್ಷ ಆರೋಗ್ಯವಾಗಿ ಬದುಕ್ತಿದ್ದ ಮನುಷ್ಯನ ಜೀವಾವಧಿ ಇಂದು 72ಕ್ಕೆ ಬಂದು ನಿಂತಿದೆ. ಅದು ಕೂಡ ನೆಮ್ಮದಿ ಇಲ್ಲದ ಬದಲಿಗೆ 108 ಒತ್ತಡ ಹಾಗೂ ಕಾಯಿಲೆಗಳೊಂದಿಗೆ ದಿನನಿತ್ಯ ಹೋರಾಟದ ಭಾವನೆಯಲ್ಲಿಯೇ ಈ ಮಾನವನ ಬದುಕು ಸುಸ್ತಾಗ್ತಾ ಇದೆ ಅಲ್ವಾ. ಅವಾಗ ಜಾಸ್ತಿ ನಮ್ಗೆ ಟೆಕ್ನಾಲಜಿ ಇರ್ಲಿಲ್ಲ, ಜಾಸ್ತಿ ನಮ್ಗೆ ಸಂಪನ್ಮೂಲಗಳಿರ್ಲಿಲ್ಲ, ರಿಸೋರ್ಸ್ ಇರ್ಲಿಲ್ಲ. ಆದ್ರೆ 100 ವರ್ಷಕ್ಕಿಂತ ಹೆಚ್ಚು ಬದುಕ್ತಾ ಇರೋರಿದ್ರು, ಆರೋಗ್ಯವಾಗಿ ಬದುಕ್ತಿರೋರಿದ್ರು. ಇವತ್ತೇನಾಗಿದೆ? ಹಾಗಿದ್ರೆ ನಾವೆಲ್ಲಿ ಡೆವಲಪ್ ಆಗಿದ್ದೀವಿ? ಇವುಗಳಿಗೆ ಒಂದು ಪೂರ್ಣ ವಿರಾಮವನ್ನು ಹಾಕುವ ಸ್ಥಿತಿಯಲ್ಲಂತೂ ನಾವಿಲ್ಲದೆ ಇರಬಹುದು. ಪೂರ್ಣ ವಿರಾಮ, ಫುಲ್ ಸ್ಟಾಪ್ ಇಡಬೇಕು ಈ ಎಲ್ಲ ಭಾವನೆಗಳಿಗೆ, ಈ ಎಲ್ಲ ಸ್ಥಿತಿಗಳಿಗೆ ಅನ್ನೋದು ಆಗದೆ ಇರಬಹುದು. ಆದ್ರೆ ಅಲ್ಪ ವಿರಾಮನಾದ್ರೂ ಹಾಕ್ಬೋದಲ್ವಾ? ಒಂದ್ ಸ್ವಲ್ಪ ಪ್ರಯತ್ನ ಮಾಡಿ ಒಂಚೂರಾದ್ರೂ ಫುಲ್ ಸ್ಟಾಪ್ ಇಡ್ಬೋದಲ್ವಾ? ಫುಲ್ಲು ನಿಲ್ಸಕ್ ಆಗ್ಲಿಲ್ಲ ಅಂದ್ರೂ ಚೂರ್ ಪ್ರಯತ್ನ ಮಾಡ್ಬೋದಲ್ವಾ? ಈ ಹಿನ್ನೆಲೆಯಲ್ಲಿ ಮೇಲೆ ಉಲ್ಲೇಖಿಸಿದ ಬಾನಸ್ಕಿಯವರ ಸಂದೇಶದಂತೆ ಈ ಬದುಕಿನ ಓಟದಲ್ಲಿ ಬಳಲಿದ್ದರೆ ಅಲ್ಲಿಗೆ ನಿಲ್ಲುವುದು ಬೇಡ, ಹಾಗೂ ಆ ಓಟವನ್ನು ಬಿಟ್ಟು ಬಿಡುವುದು ಬೇಡ. ಆದರೆ ಸ್ವಲ್ಪ ವಿರಾಮ ತೆಗೆದುಕೊಳ್ಳಿ. ಇದರಿಂದ ಬಳಲಿದ ತನು ಮನಗಳಿಗೆ ವಿಶ್ರಾಂತಿ ಸಿಗುತ್ತದೆ. ಮುಖ್ಯವಾಗಿ ನಾವ್ ಯಾಕೆ ಓಡುತ್ತಿದ್ದೇವೆ ಅನ್ನೋದು ಯಾರಿಗೆ ಗೊತ್ತಿರುತ್ತೆ ಅವ್ರು ಯಾವತ್ತೂ ಟಯರ್ಡ್ ಆಗಲ್ಲ. ನಾವ್ ಏನು ಓಡ್ತಾ ಇದೀವಿ ಅಂತಾನೆ ಗೊತ್ತಿಲ್ಲ ಅಂದ್ರೆ ಈ ಓಡ್ತಾನೆ ಇರ್ತೀವಿ ಅಷ್ಟೇ. ಆಮೇಲೆ ಒಂದ್ಸಲ ಸ್ಟಾಪ್ ಆದಾಗ ಗೊತ್ತಾಗುತ್ತೆ ನಾವೇನು ಓಡ್ತಾ ಇದೀವಿ ಅಂತ. ಸೊ ವಿಶ್ರಾಂತಿ ನಮ್ಗೆ ಬೇಕು ಅಂತ ಅನ್ಸುತ್ತೆ. ಬಾಡಿ ಟಯರ್ಡ್ ಆಗುತ್ತೆ, ಮೈಂಡ್ ಟಯರ್ಡ್ ಆಗುತ್ತೆ. ಹಾಗಾಗಿ ವಿರಾಮಗಳೆಂದರೆ ಅವು ಬರೀ ದೇಹಕ್ಕೆ ಮಾತ್ರ ಅಲ್ಲ, ಅದು ನಮ್ಮ ಭಾವನೆ ಮತ್ತು ಆತ್ಮ ಮತ್ತು ಮನಸ್ಸಿಗೂ ಇರಬೇಕು. ಅಂದ್ರೆ ದೇಹದೊಂದಿಗೆ ಮನಸ್ಸು, ಭಾವನೆ, ಆಧ್ಯಾತ್ಮ, ಸಾಮಾಜಿಕ ಸಂಗತಿಗಳು ಕೂಡ ನಮ್ಗೆ ಇವತ್ತು ಲಯ ತಪ್ಪು ಹೋಗ್ತಾ ಇದೆ. ನಾವಿವತ್ತು ದೈಹಿಕವಾಗಿ, ಭಾವನಾತ್ಮಕವಾಗಿ, ಆಧ್ಯಾತ್ಮಿಕವಾಗಿ, ಸಾಮಾಜಿಕವಾಗಿ ಕೂಡ ಬ್ಯಾಲೆನ್ಸ್ಡ್ ಆಗಿ ಇಲ್ಲ. ಹಾಗಾಗಿ ಎಲ್ಲ ವಿಷಯಗಳನ್ನ ನಾವು ನೋಡೋದಾದ್ರೆ ಈ ವಿರಾಮದಲ್ಲಿ ವಿಶ್ರಾಂತಿ ಮಾತ್ರವಲ್ಲದೆ ಬಳಲಿಕೆಗೆ ಕಾರಣ ಏನು, ಅದಕ್ಕೆ ಏನಾದ್ರೂ ಪರಿಹಾರ ಇದೆಯಾ ಮುಂತಾದ ಸಂಗತಿಗಳನ್ನು ಇಲ್ಲಿ ವಿವರಿಸಲಾಗಿದ್ದು ಈ ಬದುಕನ್ನು ಮತ್ತೆ ಸರಿಯಾದ ದಿಕ್ಕಿಗೆ ಕರ್ಕೊಂಡು ಹೋಗೋದಕ್ಕೆ ನಿಮ್ಗೆ ಕೆಲವೊಂದು ಹೆಲ್ಪ್ ಆಗಬಹುದು ಅಂತ ಲೇಖಕರು ಹೇಳ್ತಾ ಇದ್ದಾರೆ. ಸುಮ್ಮನೆ ಜಸ್ಟ್ ಯೋಚನೆ ಮಾಡಿ, ಏನಕ್ಕೆ ಓಡ್ತಾ ಇದೀವಿ ಗೊತ್ತಿಲ್ಲ, ಎಲ್ಲಿಗೆ ಓಡ್ತಾ ಇದೀವಿ ಗೊತ್ತಿಲ್ಲ, ಓಡಿ ಏನ್ ಮಾಡ್ಬೇಕು ಗೊತ್ತಿಲ್ಲ, ಒಟ್ನಲ್ಲಿ ಓಡ್ತಾ ಇದೀವಿ. ಅದಕ್ಕೆ ಫಸ್ಟ್ ಸ್ವಲ್ಪ ಪಾಸ್ ತಗೊಂಡು ಅದಕ್ಕೆ ಕ್ಲಾರಿಟಿ ತಗೊಳ್ಳಿ. ಅವಾಗ ನಿಮ್ಗೆ ಟಯರ್ಡ್ ಆಗಲ್ಲ, ನಿಮ್ಮ ಮನ್ಸಿಗೂ ಟಯರ್ಡ್ ಆಗಲ್ಲ, ನಿಮ್ಮ
ಸೋಲ್ ಇನ್ನ ಖುಷಿ ಪಡುತ್ತೆ ನಿಮ್ಮ ದೇಹದಲ್ಲಿ ಇನ್ನೂ ಇರೋದಕ್ಕೆ. ಈ ಜನ್ಮದಲ್ಲಿ ಇನ್ನ ಏನೇನು ಕೆಲಸ ಮಾಡಬೇಕು ಅಂತ ಅದು ಬಂದಿದೆ, ಅಪ್ಪ ಸದ್ಯ ಇವ್ನು ನನ್ನ ಕೆಲಸ ಮಾಡಕ್ ಬಿಡ್ತಾನೆ ಅನ್ನೋ ಒಂದು ತೃಪ್ತಿ, ದೇಹನ ಆಯ್ಕೆ ಮಾಡ್ಕೊಂಡಿದ್ದಕ್ಕೂ ನನಗೆ ಸಾರ್ಥಕ ಆಯ್ತು ಅನ್ನೋದು ಆತ್ಮಕ್ಕೆ ಅನ್ಸ್ಬೇಕು. ಅದಕ್ಕೆ ಆತ್ಮತೃಪ್ತಿ ಅನ್ನೋದು. ಸೊ ಹಾಗಿದ್ರೆ ಅದನ್ನ ಇನ್ನ ಯಾವ್ಯಾವುದನ್ನ ನಾವು ನಮ್ಮ ಬದುಕಿನ ಓಟದಲ್ಲಿ ಒಂದ್ ಸ್ವಲ್ಪ ವಿರಾಮ ತಗೊಳ್ಳೋದಾದ್ರೆ ಯಾವ ತರ ತಗೋಬೇಕು, ಹೇಗ್ ತಗೋಬೇಕು ಅಂತ ಒಂದೊಂದೇ ಏನಿದೆ ಅನ್ನೋದನ್ನ ನಾಳಿನ ಎಪಿಸೋಡ್ ಇಲ್ಲಿ ನೋಡೋಣ. ಅಂಡ್ ಇದ್ರ ಬಗ್ಗೆ ನೀವೇನ್ ತಿಳ್ಕೊಂಡ್ರಿ, ಇದ್ರ ಬಗ್ಗೆ ಮುಂಚೆ ನೀವೇನಾದ್ರೂ ಕಲ್ತು ಅಳವಡಿಸ್ಕೊಂಡಿದ್ದುಂಟಾ, ಹೇಗೆ ನಿಮ್ ಲೈಫ್ನ ಇವತ್ತು ನೀವು ತಗೊಂಡು ಹೋಗ್ತಾ ಇದ್ದೀರಾ, ನೀವು ಕೂಡ ಈ ಕ್ವೆಶನ್ ಹಾಕೋಬೋದಾ, ಎಲ್ಲಿಗೆ ಓಡ್ತಾ ಇದ್ದೀನಿ, ಯಾಕೆ ಓಡ್ತಾ ಇದ್ದೀನಿ, ಏನು ಕೊಡ್ತಾ ಇದ್ದೀನಿ, ಏನು ಉದ್ದೇಶ ಇದೆ ನನಗೆ, ಎಷ್ಟು ಮಹತ್ತರವಾದ ಉದ್ದೇಶ ಇಟ್ಕೊಂಡಿದ್ದೀನಿ, ಅಥವಾ ಯಾವ ಗ್ರೂಪಲ್ಲಿ ನಾನಿದ್ದೀನಿ, ಎಲ್ಲಿಗೆ ಸಾಕ್ತಾ ಇದೆ ನನ್ನ ಜರ್ನಿ, ಯಾವ ಕಡೆಗೆ ಟ್ರಾವೆಲ್ ಮಾಡ್ತಾ ಇದೆ ಅನ್ನೋದನ್ನ ನೀವು ಕೂಡ ಕ್ವೆಶನ್ ಮಾಡ್ಕೊಳ್ಳಿ. ಆ್ಯಂಡ್ ಏನು ಅರ್ಥ ಆಯಿತು ಅಂತ ಕಮೆಂಟ್ ಮಾಡಿ. ನೆಕ್ಸ್ಟ್ ನೋಡೋಣ ಹೇಗೆ ಇದನ್ನ ಇನ್ನು ಯಾವ್ಯಾವ್ದ್ರಲ್ಲಿ ನಾವು ಅಳವಡಿಸ್ಕೋಬೋದು ಅಂತ. ಥ್ಯಾಂಕ್ ಯು.